ನಮಸ್ಕಾರ, ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ವಾಣಿ ಕೌಶಿಕ್. ಮೊದಲಿಗೆ ಹೆಡ್ಲೈನ್ಸ್. ಈಶ್ವರಪ್ಪ ನೋಟ್ ಎಣಿಸುವ ಮೆಷಿನ್ ಇಟ್ಕೊಂಡಿದ್ರು. ಯಡಿಯೂರಪ್ಪ ಭಾರಿ ಭ್ರಷ್ಟಾಚಾರ ಮಾಡಿದ್ರು. ಭಯದ ವಾತಾವರಣ ಕ್ರಿಯೇಟ್ ಮಾಡಲು ಐಟಿ ರೇಡ್ ಮಾಡಿಸಿದ್ರು. ಶೂಟಿಂಗ್ ವೇಳೆ ಸಿಲಿಂಡರ್ ಸ್ಫೋಟವಾಗಿದೆ. ಸ್ಥಳದಲ್ಲೇ ಮಗು ಸೇರಿ ಇಬ್ಬರ ಪ್ರಾಣ ಹೋಗಿದೆ. ಗಾಯಗೊಂಡ ಇನ್ನೊಂದು ಮಗುವಿನ ಸ್ಥಿತಿ ಗಂಭೀರವಾಗಿದೆ. ದೇವೇಗೌಡ ಕುಮಾರಸ್ವಾಮಿ ಹೆಸರು ಬಳಸಿಕೊಂಡ. ಸೈಟ್ ಕೊಡಿಸೋದಾಗಿ ಕೋಟ್ಯಂತರ ಹಣ ಕಲೆಕ್ಟ್ ಮಾಡ್ದ. ಕೆಲ ಸೈಟ್ಗಳಿಗೆ ನಕಲಿ ದಾಖಲೆ ಸೃಷ್ಟಿಸಿ ಹಣ ಕೊಟ್ಟವರ ಕೈಗಿಟ್ಟ. ಕಾಂಗ್ರೆಸ್ ಕಚೇರಿಯಿಂದ ಪಾದಯಾತ್ರೆ ಬಂದ್ರು. ಬಿವಿ ನಾಯ್ಕ್ಗೆ ಕಾಂಗ್ರೆಸ್ ನಾಯಕರು ಸಾಥ್ ನೀಡಿದ್ರು. ರಾಯಚೂರು ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ರು. ಈಶ್ವರಪ್ಪನವರ ಹತ್ರ ನೋಟ್ ಎಣಿಸುವ ಮೆಷಿನ್ ಇಲ್ವಾ? ಬಿಎಸ್ವೈ ಶ್ರೀರಾಮುಲು ಬಳಿ ದುಡ್ಡು ಇಲ್ವಾ? ಬಿಜೆಪಿ ಅವರ ಮೇಲೆ ಏಕೆ ಐಟಿ ರೇಡ್ ಮಾಡಿಲ್ಲ ಅಂತ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಜೊತೆಗೆ ರಾಜಕೀಯ ದುರುದ್ದೇಶದಿಂದ ಐಟಿ ರೇಡ್ ಮಾಡಿ ನಮ್ಮನ್ನ ಹೆದರಿಸಲು ಯತ್ನಿಸುತ್ತಿದ್ದಾರೆ ಅಂತ ಹೇಳಿದ್ದಾರೆ. ಐಟಿ ರೇಡ್ಗೆ ನಮ್ಮ ವಿರೋಧವಿಲ್ಲ. ಕಳೆದ ತಿಂಗಳು ಮಾಡಬೇಕಿತ್ತು ಅಥವಾ ಮುಂದಿನ ತಿಂಗಳು ಮಾಡಬೇಕಿತ್ತು. ಆದರೆ ರಾಜಕೀಯ ದುರುದ್ದೇಶದಿಂದ ಐಟಿ ರೇಡ್ ಮಾಡಿ ನಮ್ಮನ್ನ ಹೆದರಿಸಲು ಯತ್ನಿಸುತ್ತಿದ್ದಾರೆ. ಯಡಿಯೂರಪ್ಪ, ಶ್ರೀರಾಮುಲು, ಈಶ್ವರಪ್ಪ ಬಳಿ ದುಡ್ಡೇ ಇಲ್ವೇ? ಅವರ ಮೇಲೆ ದಾಳಿ ಮಾಡಲು ಐಟಿ ಇಲಾಖೆ ಯಾಕೆ ಮುಂದಾಗ್ತಾ ಇಲ್ಲ? ಇವೆಲ್ಲ ರಾಜಕೀಯ ಪ್ರೇರಿತವಾದದ್ದು ಅಂತ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಅಂದಹಾಗೆ ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಅವರು, ಬಿಜೆಪಿಯವರು ಯಾರೂ ಭ್ರಷ್ಟಾಚಾರ ಮಾಡಿಲ್ವಾ? ಯಡಿಯೂರಪ್ಪ ಭ್ರಷ್ಟಾಚಾರ ಮಾಡಿಲ್ವಾ? ಈಶ್ವರಪ್ಪ 2 ನೋಟ್ ಎಣಿಸುವ ಮೆಷಿನ್ ಇಟ್ಕೊಂಡಿದ್ರು. ಬಿಜೆಪಿಯವರ ಮೇಲೆ ಯಾಕೆ ಐಟಿ ರೇಡ್ ಮಾಡಿಲ್ಲ? ಇದು ಭಯದ ವಾತಾವರಣ ಕ್ರಿಯೇಟ್ ಮಾಡಲು ಮಾಡಿರುವ ರೇಡ್. ಕಾರ್ಯಕರ್ತರು ಓಡಾಡದೇ ಇರಲಿ, ಯಾರೂ ಸಹಾಯ ಮಾಡಿದವರು ಬರದೇ ಇರಲಿ, ಚುನಾವಣೆ ಫೈರ್ ಆ್ಯಂಡ್ ಫ್ರೀ ಆಗಿ ನಡೆಯಬೇಕು. ಇದೇ ವೇಳೆ ಸ್ಟಾರ್ ಕ್ಯಾಂಪೇನರ್ ಯಾರಾದರೂ ಬರ್ತಾರಾ ಎಂಬ ಪ್ರಶ್ನೆಗೆ ನಾವೆಲ್ಲ ಸ್ಟಾರ್ ಕ್ಯಾಂಪೇನರ್ಗಳೇ. ಸ್ಟಾರ್ ಅಂದರೆ ಏನು ಹಣೆ ಮೇಲೆ ಸ್ಟಾರ್ ಹಾಕೊಂಡಿರ್ತಾರಾ ಅಂತ ಲೇವಡಿ ಮಾಡಿದ್ರು. ಇನ್ನು IPL ಮ್ಯಾಚ್ ಸೋತ್ಬಿಟ್ರು, ನಾನು ಸಹ ಹೋಗಿದ್ದೆ, ಬೇಗ ಮನೆಗೆ ಬಂದ್ಬಿಟ್ಟೆ ಅಂತ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ನ್ಯೂಸ್ ಬ್ಯೂರೋ ಸಮಗ್ರ ಸುದ್ದಿ. ಮಾಜಿ ಪ್ರಧಾನಿ ದೇವೇಗೌಡ ಸಿಎಂ ಕುಮಾರಸ್ವಾಮಿ ಹೆಸರು ಬಳಸಿಕೊಂಡ ಜೆಡಿಎಸ್ ಮುಖಂಡನೊಬ್ಬ ಜನರಿಗೆ ಕೋಟ್ಯಂತರ ರೂಪಾಯಿ ಪಂಗನಾಮ ಹಾಕಿರೋ ಘಟನೆ ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದಿದೆ. ಜೊತೆಗೆ ಇದೇ ಮುಖಂಡ ಸರ್ಕಾರಿ ಗೋಮಾಳ ಜಾಗವನ್ನು ಮಾರಾಟ ಮಾಡಿರೋದು ಕೂಡ ಬಯಲಾಗಿದೆ. ಅಷ್ಟಕ್ಕೂ ಯಾರೇ ಮುಖಂಡ ಅಂತೀರಾ? ಈ ಸ್ಟೋರಿ ನೋಡಿ. ಜೆಡಿಎಸ್ ಮುಖಂಡನೊಬ್ಬ ಮಾಜಿ ಪ್ರಧಾನಿ ದೇವೇಗೌಡ ಸಿಎಂ ಕುಮಾರಸ್ವಾಮಿಯವರ ಹೆಸರನ್ನು ಬಳಸಿಕೊಂಡು ವಂಚನೆ ಮಾಡಿರುವ ಆರೋಪ ಕೇಳಿಬಂದಿದೆ. ಸುಬ್ರಹ್ಮಣ್ಯ ನಗರದ ಜೆಡಿಎಸ್ ಮುಖಂಡನಾಗಿರುವ ಸತೀಶ್ ಗೌಡ ಮತ್ತು ಸುರೇಶ್ ಎಂಬುವರು 100ಕ್ಕೂ ಹೆಚ್ಚು ಜನರಿಗೆ ಸೈಟ್ ಕೊಡಿಸೋ ಹೆಸರಲ್ಲಿ 2 ಕೋಟಿಗೂ ಅಧಿಕ ನೆಪದಲ್ಲಿ ವಂಚನೆ ಮಾಡಿದ್ದಾರೆ. ಅಂದಹಾಗೆ ಜನರಿಗೆ ಸತೀಶ್ ಗೌಡ ಹಾಗೂ ಸುರೇಶ್, ನನಗೆ ಸಿಎಂ ಕುಮಾರಸ್ವಾಮಿ, ದೇವೇಗೌಡರು ಪರಿಚಯವಿದ್ದಾರೆ. ಸರ್ಕಾರದಿಂದ ಬಡವರಿಗೆ ಸೈಟ್ ನೀಡಲಾಗ್ತಾ ಇದೆ. ನನಗೆ ತಲಾ 5 ಲಕ್ಷ ಕೊಟ್ಟರೆ 30/40 ಸೈಟ್ ಕೊಡಿಸುತ್ತೇನೆ ಅಂತ ನಂಬಿಸಿ ಅವರಿಂದ ಹಣ ಪಡೆದು ವಂಚಿಸುತ್ತಿದ್ದರು. ಅಲ್ಲದೆ ಆರೋಪಿಗಳು ಕೆಲ ಸೈಟ್ಗಳಿಗೆ ನಕಲಿ ದಾಖಲೆ ಸೃಷ್ಟಿಸಿ ಸೈಟ್ ರಿಜಿಸ್ಟರ್ ಕೂಡ ಮಾಡಿಸಿದ್ದಾರೆ. ಇನ್ನು ಲಗ್ಗೆರೆ, ವಿಜಯನಗರ, ನಾಗರಭಾವಿ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನಕಲಿ ದಾಖಲೆ ಸೃಷ್ಟಿಸಿದ್ದಾರೆ. ಸೈಟ್ ಪಡೆದವರು ಪಹಣಿ ಪತ್ರ ಪಡೆಯಲು ಹೋದಾಗ ಮೋಸ ಹೋಗಿರೋದು ಬೆಳಕಿಗೆ ಬಂದಿದೆ. ಜೊತೆಗೆ ಆರೋಪಿಗಳು ಸರ್ಕಾರಿ ಗೋಮಾಳ ಜಾಗವನ್ನು ಮಾರಾಟ ಮಾಡಿದ್ದಾರೆ. ಇದೇ ವೇಳೆ ಆರೋಪಿಗಳಿಂದ ವಂಚನೆಗೆ ಒಳಗಾಗಿ ನೊಂದ ಜನರು ಸುಬ್ರಹ್ಮಣ್ಯ ನಗರ, ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಗಳಲ್ಲಿ ದೂರು ದಾಖಲಿಸಿದ್ದಾರೆ. ರಾಜು, ಸಮಗ್ರ ಸುದ್ದಿ, ಬೆಂಗಳೂರು. ರಾಯಚೂರು ಲೋಕಸಭೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಬಿವಿ ನಾಯ್ಕ್ ತಮ್ಮ ಉಮೇದುವಾರಿಕೆ ಸಲ್ಲಿಸಿದ್ದಾರೆ. ಅಂದಹಾಗೆ ಕಾಂಗ್ರೆಸ್ ಕಚೇರಿಯಿಂದ ನೂರಾರು ಕಾರ್ಯಕರ್ತರೊಂದಿಗೆ ಪಾದಯಾತ್ರೆ ಮೂಲಕ ಆಗಮಿಸಿದ ಬಿವಿ ನಾಯ್ಕ್ ಬಳಿಕ ನಾಮಪತ್ರ ಸಲ್ಲಿಸಿದರು. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಯಿಂದ ರಾಯಚೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಬಿವಿ ನಾಯ್ಕ್ ಇಂದು ಚುನಾವಣಾಧಿಕಾರಿಗೆ ನಾಮಪತ್ರ ಸಲ್ಲಿಸಿದರು. ನಾಮಪತ್ರ ಸಲ್ಲಿಕೆಗೂ ಮುನ್ನ ಕಾಂಗ್ರೆಸ್ ಕಚೇರಿಯಿಂದ ಸಾವಿರಾರು ಕಾರ್ಯಕರ್ತರು, ಮುಖಂಡರೊಂದಿಗೆ ಸುಮಾರು 1.5 ಕಿಲೋಮೀಟರ್ ದೂರ ಪಾದಯಾತ್ರೆ ಮಾಡುವ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ಉಮೇದುವಾರಿಕೆ ಸಲ್ಲಿಸಿದರು. ಇನ್ನು MLC ಬೋಸರಾಜು, ಶಹಾಪುರ ಶಾಸಕ ಶರಣಬಸಪ್ಪ ದರ್ಶನಾಪುರ್, ಮಾನ್ವಿ ಶಾಸಕ ರಾಜಾ ವೆಂಕಟಪ್ಪ ನಾಯಕ್, ಯಾದಗಿರಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಮರಿಗೌಡ ಹುಲಿಕಲ್, ಶಾಸಕರಾದ ಬಸನಗೌಡ ದದ್ದಲ್, DS ಹೊಲಿಗೇರಿ, ಅಮರೇಗೌಡ ಬಯ್ಯಾಪುರ, ಪ್ರತಾಪ್ಗೌಡ ಪಾಟೀಲ್ ಬಿವಿ ನಾಯ್ಕ್ಗೆ ಸಾಥ್ ನೀಡಿದರು. ಬಳಿಕ ಮಾತನಾಡಿದ ಬಿವಿ ನಾಯ್ಕ್, ಚುನಾವಣೆ ಅಂದ ಮೇಲೆ ಅಭ್ಯರ್ಥಿ ಯಾರೇ ಆದರೂ ಸ್ಪರ್ಧೆ ಎದುರಿಸಬೇಕಾಗತ್ತೆ. ಸದ್ಯ ಜಿಲ್ಲೆಯ ಬಿಜೆಪಿ ಮುಖಂಡರ ಮೇಲೆ ನಂಬಿಕೆ ಇಲ್ಲ. ಪಕ್ಷದಲ್ಲಿ ಇಷ್ಟು ದಿನ ಇಲ್ಲದೆ ಇರೋ ವ್ಯಕ್ತಿಗೆ ಬಿಜೆಪಿ ಟಿಕೆಟ್ ನೀಡಿದೆ.
ಕಾಂಗ್ರೆಸ್ನಿಂದ ಬಂದ ವ್ಯಕ್ತಿಗೆ ಮಣೆ ಹಾಕಿದ್ದಾರೆ. ಅಲ್ಲದೆ ಜಿಲ್ಲೆಯ ಬಿಜೆಪಿಯಲ್ಲಿ ಸಮರ್ಥ ನಾಯಕತ್ವದ ಕೊರತೆ ಇದೆ ಅಂತ ಹೇಳಿದರು. ಇದಲ್ಲದೆ ಯಾದಗಿರಿ ಹಿರಿಯ ಕಾಂಗ್ರೆಸ್ ನಾಯಕ ಮಾಲಕ ರೆಡ್ಡಿ ವೈಯಕ್ತಿಕ ವಿಚಾರಕ್ಕಾಗಿ ಪಕ್ಷ ತೊರೆದಿದ್ದಾರೆ. ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿದ್ದಕ್ಕೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಕಾಂಗ್ರೆಸ್ ಜೆಡಿಎಸ್ನಲ್ಲಿ ಕಾರ್ಯಕರ್ತರ ದೊಡ್ಡ ಪಡೆ ಇದೆ. ಜೊತೆಗೆ ರಾಯಚೂರು ಲೋಕಸಭೆ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಅಂತ ತಿಳಿಸಿದರು. ಬಂದೆ ನವಾಜ್ ಗಲಗ್, ಸಮಗ್ರ ಸುದ್ದಿ, ರಾಯಚೂರು. ಶೂಟಿಂಗ್ ವೇಳೆ ನಡೆದ ಸಿಲಿಂಡರ್ ಸ್ಫೋಟದಲ್ಲಿ ಓರ್ವ ಮಹಿಳೆ ಹಾಗೂ ಮಗು ಸಾವನ್ನಪ್ಪಿರೋ ದಾರುಣ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಅಲ್ಲದೆ ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿರೋ ಇನ್ನೊಂದು ಮಗುವಿನ ಸ್ಥಿತಿ ಗಂಭೀರವಾಗಿದ್ದು ಬಾಗಲೂರಿನ ರಿಲೀಫ್ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಹೌದು, ಬೆಂಗಳೂರು ನಗರದ ಬಾಗಲೂರಿನ ಶೆಲ್ ಕಂಪನಿ ಬಳಿ ದುರಂತವೊಂದು ನಡೆದು ಹೋಗಿದೆ. ಅಂದಹಾಗೆ ಶೆಲ್ ಕಂಪನಿ ಬಳಿ ಶೂಟಿಂಗ್ ವೇಳೆ ನಡೆದ ಸಿಲಿಂಡರ್ ಸ್ಫೋಟದಲ್ಲಿ ಓರ್ವ ಮಹಿಳೆ ಹಾಗೂ ಮಗು ಸಾವನ್ನಪ್ಪಿದ್ದು 7 ವರ್ಷದ ಮಗು ಗಂಭೀರವಾಗಿ ಗಾಯಗೊಂಡಿದೆ. ಇನ್ನು ಕತ್ತಿಗೆಹಳ್ಳಿಯ ಸುಮೈರಾ ಹಾಗೂ ಆಯ್ರಾ ಮೃತರಾಗಿದ್ದು, ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಜೈನಬಾರನ್ನ ಬಾಗಲೂರಿನ ರಿಲೀಫ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇದೇ ವೇಳೆ ಬಾಗಲೂರಿನಲ್ಲಿರುವ ಶೆಲ್ ಕಂಪನಿ ಬಳಿ ಚಿರಂಜೀವಿ ಸರ್ಜಾ, ಚೇತನ್, ವರಲಕ್ಷ್ಮಿ ನಟನೆಯ ರಣಂ ಚಿತ್ರದ ಶೂಟಿಂಗ್ ನಡೀತಾ ಇತ್ತು. ಶೂಟಿಂಗ್ಗಾಗಿ ರೋಡ್ ಬ್ಲಾಕ್ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಬಾಗಲೂರಿನಿಂದ ಸೂಲಿಬೆಲೆಗೆ ಹೋಗುತ್ತಿದ್ದ ತಾಯಿ ಮಗಳು ಶೂಟಿಂಗ್ ನಡೆಯುತ್ತಿದ್ದ ಸ್ಥಳಕ್ಕೆ ತೆರಳಿ ಶೂಟಿಂಗ್ ಅನ್ನು ವೀಕ್ಷಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಶೂಟಿಂಗ್ ನೋಡಲು ಬಂದಿದ್ದ ತಾಯಿ ಮಗಳು ಸಾವನ್ನಪ್ಪಿದ್ದಾರೆ. ಬಳಿಕ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಈಶಾನ್ಯ ವಿಭಾಗದ ಡಿಸಿಪಿ ಕಲಾಕೃಷ್ಣಸ್ವಾಮಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಬಾಗಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ನಡುವೆ ಕೆಆರ್ಪುರ ವ್ಯಾಪ್ತಿಯ ಕಾಡುಬೀಸನಹಳ್ಳಿ ಪ್ರೆಸ್ಟೀಜ್ ಟೆಕ್ ಪಾರ್ಕ್ ಆವರಣದಲ್ಲಿರುವ ಕಟ್ಟಡದಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿತ್ತು. ಪರಿಣಾಮ ಬೆಂಕಿಯ ಹೊಗೆ ಕಟ್ಟಡಕ್ಕೆ ಆವರಿಸಿ ಕೆಲಸಗಾರರಲ್ಲಿ ಆತಂಕ ಕಾಣಿಸಿಕೊಂಡಿತ್ತು. ಅದರಲ್ಲೂ ದಟ್ಟ ಹೊಗೆ ಆವರಿಸಿದ ಪರಿಣಾಮ ಅಕ್ಕಪಕ್ಕದ ಜನರು ಭಯಗೊಂಡಿದ್ದರು. ಆದರೆ ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಕೂಡಲೇ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದರು. ನಾಗರಾಜ್, ಸಮಗ್ರ ಸುದ್ದಿ, ಬೆಂಗಳೂರು. ಲೋಕಸಭೆ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಅಭ್ಯರ್ಥಿಗಳು ಚುನಾವಣಾ ಅಖಾಡಕ್ಕೆ ಇಳಿದಿದ್ದು ಪ್ರಚಾರ ಕಾವು ಪಡೆದುಕೊಂಡಿದೆ. ಆದರೆ ಇಲ್ಲೊಂದು ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾದ ಜನರು ಚುನಾವಣೆ ಬಹಿಷ್ಕರಿಸುವ ಮೂಲಕ ಬಿಸಿ ಮುಟ್ಟಿಸಿದ್ದಾರೆ. ಅಷ್ಟಕ್ಕೂ ಚುನಾವಣೆ ಬಹಿಷ್ಕರಿಸಿರೋ ಆ ಗ್ರಾಮ ಯಾವುದು ಗೊತ್ತಾ? ನೀವೇ ನೋಡಿ. ಹೀಗೆ ಬಿಂದಿಗೆಗಳನ್ನು ಹಿಡಿದು ನೀರಿಗಾಗಿ ಕಾದು ಕುಳಿತಿರುವ ಮಹಿಳೆಯರು, ಹಲವು ವರ್ಷಗಳಿಂದ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿ ಜನಪ್ರತಿನಿಧಿಗಳಿಗೆ ಹಿಡಿ ಶಾಪ ಹಾಕುತ್ತಿರುವ ಗ್ರಾಮದ ಜನ. ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ದೊಡ್ಡ ತೊಗೂರು ಪಂಚಾಯಿತಿ ವ್ಯಾಪ್ತಿಯ ವಿಟ್ಟಸಂದ್ರ ಗ್ರಾಮದಲ್ಲಿ. ಹೌದು, ಈ ವಿಟ್ಟಸಂದ್ರ ಗ್ರಾಮದಲ್ಲಿ 300 ಮನೆಗಳಿದ್ದು ಹಲವು ವರ್ಷಗಳಿಂದ ಕುಡಿಯುವ ನೀರು, ಚರಂಡಿ, ಬಸ್ ಹಾಗೂ ಆಸ್ಪತ್ರೆ ಸೇರಿದಂತೆ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದ್ದು ಗ್ರಾಮದ ಜನ ಹೈರಾಣಾಗಿ ಹೋಗಿದ್ದು, ಗ್ರಾಮದ ಜನರೆಲ್ಲ ಒಟ್ಟಿಗೆ ಸೇರಿ ಚರ್ಚಿಸಿ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕರಿಸುವ ಮೂಲಕ ಜನಪ್ರತಿನಿಧಿಗಳಿಗೆ ತಕ್ಕ ಪಾಠ ಕಲಿಸಬೇಕೆಂದು ನಿರ್ಧರಿಸಿ ಖಾಲಿ ಬಿಂದಿಗೆಗಳನ್ನು ಹಿಡಿದು ಧಿಕ್ಕಾರ ಕೂಗುತ್ತಾ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕರಿಸಿದ್ದಾರೆ. ಇನ್ನು ಗ್ರಾಮಗಳ ಕಡೆ ಚುನಾವಣೆಗಳ ಸಮಯದಲ್ಲಿ ಪಕ್ಷಗಳ ಅಭ್ಯರ್ಥಿಗಳು ಹಾಗೂ ಅವರ ಬೆಂಬಲಿಗರು ಬಂದು ಮೂಲಭೂತ ಸೌಕರ್ಯ ನೀಡುವುದಾಗಿ ಸುಳ್ಳು ಭರವಸೆಗಳನ್ನು ನೀಡಿ ಹೋಗ್ತಾರೆ. ನಂತರ ಚುನಾವಣೆಯಲ್ಲಿ ಗೆದ್ದ ಯಾವೊಬ್ಬ ಜನಪ್ರತಿನಿಧಿಯೂ ಸಹ ಇತ್ತ ತಲೆ ಹಾಕುವುದಿಲ್ಲ. ನಮ್ಮ ಗ್ರಾಮದ ಪರಿಸ್ಥಿತಿಯು ಇದೇ ರೀತಿಯಾಗಿದ್ದು, ಗೆದ್ದ ಶಾಸಕರಾಗಲಿ ಸಂಸದರಾಗಲಿ ಗ್ರಾಮಕ್ಕೆ ಬಂದು ನಮ್ಮ ಸಮಸ್ಯೆಗಳನ್ನು ಕೇಳುವ ಸೌಜನ್ಯಕ್ಕೂ ಹೋಗಿಲ್ಲ. ಗ್ರಾಮದಲ್ಲಿ ಕುಡಿಯುವ ನೀರಿನ ಕೊರತೆ ಬಹಳವಿದ್ದು 4-5 ಕಿಲೋಮೀಟರ್ ನಡೆದು ಹೋಗಿ ನೀರು ತರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಷ್ಟು ಬಾರಿ ಪಂಚಾಯಿತಿಗೆ ಸ್ಥಳೀಯ ಶಾಸಕರ ಗಮನಕ್ಕೆ ವಿಷಯ ತಿಳಿಸಿದ್ರೂ ಕ್ರಮ ಕೈಗೊಳ್ಳದ ಜನಪ್ರತಿನಿಧಿಗಳ ವಿರುದ್ಧ ಲೋಕಸಭಾ ಚುನಾವಣೆ ಬಹಿಷ್ಕರಿಸುವ ಮೂಲಕ ಬಿಸಿ ಮುಟ್ಟಿಸಬೇಕೆಂದು ನಿರ್ಧರಿಸಿದ್ದೇವೆ ಅಂತ ಗ್ರಾಮದ ಜನ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಚುನಾವಣೆ ಬಂತು ಅಂದರೆ ಜನರ ಬಳಿ ಮತ ಕೇಳಲು ಬರುವಂತಹ ಪಕ್ಷದ ಅಭ್ಯರ್ಥಿಗಳು ಗೆದ್ದ ನಂತರ ಜನರ ಸಮಸ್ಯೆಗಳಿಗೆ ಸ್ಪಂದಿಸದೆ ಹಲವು ಮೂಲಭೂತ ಸೌಕರ್ಯ ವಂಚಿತ ಗ್ರಾಮದ ಜನರ ಆಕ್ರೋಶಕ್ಕೆ ಗುರಿಯಾಗಿದ್ದು, ಇನ್ನು ಮುಂದಿನ ದಿನಗಳಲ್ಲಾದರೂ ಜನಪ್ರತಿನಿಧಿಗಳು ಜನರ ಸಮಸ್ಯೆಗಳತ್ತ ಸ್ಪಂದಿಸುತ್ತಾರಾ ಕಾದು ನೋಡಬೇಕಿದೆ. ಸಿ ಕಾರ್ತಿಕ್, ಸಮಗ್ರ ಸುದ್ದಿ, ಆನೇಕಲ್. ಐಟಿ ದಾಳಿ ನಡೆಸುವ ಮೂಲಕ ಕಾಂಗ್ರೆಸ್ ಜೆಡಿಎಸ್ಗೆ ಭಯ ಹುಟ್ಟಿಸುವ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಿದೆ ಅಂತ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಅಲ್ಲದೆ ಕಲುಷಿತ ಹಾಗೂ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿ ಅವರು ಚುನಾವಣೆ ಗೆಲ್ಲಲು ಈ ತಂತ್ರ ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ. ರಾಜ್ಯದ ಹಲವೆಡೆ ಐಟಿ ದಾಳಿ ನಡೆದಿದ್ದು ಕೇಂದ್ರ ಸರ್ಕಾರ ಸ್ವಾಯತ್ತ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಅಂತ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಗುಡುಗಿದ್ದಾರೆ. ಕಲಬುರಗಿ ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಐಟಿ ದಾಳಿ ನಡೆಸುವ ಮೂಲಕ ಕಾಂಗ್ರೆಸ್ ಜೆಡಿಎಸ್ಗೆ ಭಯ ಹುಟ್ಟಿಸುವ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಿದೆ. ಎಲ್ಲರ ಬಾಯಿ ಮುಚ್ಚಿಸಲು ಈ ರೀತಿ ಮಾಡಲಾಗ್ತಾ ಇದೆ.
ಕಲುಷಿತ ಹಾಗೂ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿ ಅವರು ಚುನಾವಣೆಗೆ ಗೆಲ್ಲಲು ಈ ತಂತ್ರ ಮಾಡಿದ್ದಾರೆ. ನೀವು ಎಷ್ಟೇ ಹೆದರಿಸಿ ಬೆದರಿಸಿದ್ರೂ ಜನರ ಮನಸ್ಸಿನಲ್ಲಿ ಏನಿದೆ ಎಂಬುದು ಚುನಾವಣೆ ದಿನವೇ ಹೊರಬರಲಿದೆ. ಇದು ಏನೇ ಇದ್ರೂ ಕೇಂದ್ರ ಐಟಿ ಇಟ್ಟುಕೊಂಡು ಬೆದರಿಸುವ ತಂತ್ರವನ್ನು ಕೈಬಿಡಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಸೋಲಿಲ್ಲದ ಸರದಾರ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸೋಲಿಸೋಕೆ ಬಿಜೆಪಿ ಎಷ್ಟೇ ತಂತ್ರ ಮಾಡಿದ್ರೂ ಅದು ವಿಫಲವಾಗುವುದು ಖಚಿತ. ಹಾಗೆ ಬಿಜೆಪಿ ಹಗಲುಗನಸು ಕಾಣುತ್ತಿದೆ ಅಂತ ಕಾಂಗ್ರೆಸ್ ಮುಖಂಡ ಶಾಂತಪ್ಪ ಕೂಡಲಗಿ ತಿಳಿಸಿದರು. ಅಲ್ಲದೆ ಏಪ್ರಿಲ್ 4ರಂದು ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಲಿದ್ದು ಸುಮಾರು 1 ಲಕ್ಷ ಜನರು ಬರುವ ನಿರೀಕ್ಷೆ ಇದೆ. ಜೊತೆಗೆ ಸೋಲಿಲ್ಲದ ಸರದಾರ ಮಲ್ಲಿಕಾರ್ಜುನ ಖರ್ಗೆ ಅವರ ಗೆಲುವು ಈ ಬಾರಿಯೂ ಖಚಿತವಾಗಿದೆ ಅಂತ ಭವಿಷ್ಯ ನುಡಿದರು. ಪುರುಷೋತ್ತಮ್ ಕುಲಕರ್ಣಿ, ಸಮಗ್ರ ಸುದ್ದಿ, ಕಲಬುರಗಿ. ಐಟಿ ದಾಳಿಗೊಳಗಾದ ಸಚಿವ ಸಿಎಸ್ ಪುಟ್ಟರಾಜು ಸಹೋದರನ ಪುತ್ರನಿಗೆ ವಿಚಾರಣೆಗೆ ಹಾಜರಾಗಲು ಆದಾಯ ತೆರಿಗೆ ಅಧಿಕಾರಿಗಳು ಸೂಚಿಸಿದ್ದಾರೆ. ನಿನ್ನೆ ಬೆಳಗ್ಗೆಯಿಂದ ತಡರಾತ್ರಿಯವರೆಗೂ ಪರಿಶೀಲನೆ ನಡೆಸಿದ ಐಟಿ ತಂಡ ಮುಂದಿನ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿ ತೆರಳಿದೆ. ಸಚಿವ ಸಿಎಸ್ ಪುಟ್ಟರಾಜು ಸಹೋದರನ ಪುತ್ರ ಶಿವಕುಮಾರ್ ಮನೆ ಮೇಲೆ ನಿನ್ನೆ ಬೆಳಗ್ಗೆ 5 ಗಂಟೆಗೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದು ತಡರಾತ್ರಿ 12:30ರವರೆಗೆ ದಾಖಲೆಗಳ ಪರಿಶೀಲನೆ ನಡೆಸಿದರು. ಒಟ್ಟು 15 ಐಟಿ ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ ನಡೆದಿದ್ದು ಕೆಲ ಮಹತ್ವದ ದಾಖಲೆಗಳನ್ನು ಅಧಿಕಾರಿಗಳು ಕೊಂಡೊಯ್ದಿದ್ದಾರೆ. ಶಿವಕುಮಾರ್ ಜಲ್ಲಿ ಕ್ವಾರೆ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಿದ್ದಾರೆ. ಶಿವಕುಮಾರ್ ಅವರ ಆಡಿಟರ್ ಹಾಗೂ ಕೆಲ ಅಬಕಾರಿ ಅಧಿಕಾರಿಗಳನ್ನು ಐಟಿ ತಂಡ ವಿಚಾರಣೆ ನಡೆಸಿದೆ. ರಾತ್ರಿ ಶಿವಕುಮಾರ್ ಮನೆಯಲ್ಲಿ ಊಟ ಮುಗಿದ ಬಳಿಕ ವಿಚಾರಣೆ ಚುರುಕುಗೊಳಿಸಿದ್ದ ತಂಡ ಮುಂದಿನ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿ ತೆರಳಿದೆ. ಇದೇ ವೇಳೆ ಮಾಜಿ ಸಚಿವ ಚೆಲುವರಾಯಸ್ವಾಮಿ ಆಪ್ತ ಮೈಸೂರು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಬಿ ರೇವಣ್ಣ ನಿವಾಸದ ಮೇಲೆ ನಿನ್ನೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದು ತಡರಾತ್ರಿ 1 ಗಂಟೆವರೆಗೆ ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಹಲವು ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡು 1 ಬ್ಯಾಗ್ ಹಾಗೂ 1 ಸೂಟ್ಕೇಸ್ನಲ್ಲಿ ಕೊಂಡೊಯ್ದಿದ್ದಾರೆ. ಇನ್ನು ಪರಿಶೀಲನೆ ವೇಳೆ 5 ಲಕ್ಷ ತೆರಿಗೆ ವಂಚಿತ ನಗದು ಪತ್ತೆಯಾಗಿದೆ ಎಂದು ಹೇಳಲಾಗ್ತಿದೆ. ಪರಿಶೀಲನೆ ಬಳಿಕ ಪಂಚನಾಮೆ ಮಾಡಿ ವಿಚಾರಣೆಗೆ ಹಾಜರಾಗುವಂತೆ ರೇವಣ್ಣಗೆ ನೋಟಿಸ್ ನೀಡಲಾಗಿದೆ. ಐಟಿ ದಾಳಿ ಮುಗಿದ ಬಳಿಕ ಸುಮಾರು 2 ಗಂಟೆ ರಾತ್ರಿಯಲ್ಲಿ ದೊಡ್ಡ ಕೇಕ್ ಕಟ್ ಮಾಡುವ ಮೂಲಕ ರೇವಣ್ಣ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ. ಪಾಂಡವಪುರದಿಂದ ವಿಶ್ವನಾಥ್ ಜೊತೆ ಡಿಆರ್ ಕಿರಣ್, ಸಮಗ್ರ ಸುದ್ದಿ, ಮಂಡ್ಯ. ಅಂಗನವಾಡಿ ಮೇಲ್ಛಾವಣಿಯ ಪದರು ಕುಸಿದು ಬಿದ್ದ ಪರಿಣಾಮ ಅಂಗನವಾಡಿ ಟೀಚರ್ ಹಾಗೂ ಆಶಾ ಕಾರ್ಯಕರ್ತೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸದ್ಯ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಕೊಳ್ಳೂರು ಗ್ರಾಮದಲ್ಲಿ ಈ ದುರಂತ ಸಂಭವಿಸಿದ್ದು ಗಾಯಾಳುಗಳನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಅಂಗನವಾಡಿ ಮೇಲ್ಛಾವಣಿಯ ಪದರ ಕುಸಿದು ಬಿದ್ದ ಪರಿಣಾಮ ಅಂಗನವಾಡಿ ಟೀಚರ್ ಹಾಗೂ ಆಶಾ ಕಾರ್ಯಕರ್ತೆ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಕೊಳ್ಳೂರು ಗ್ರಾಮದಲ್ಲಿ ನಡೆದಿದೆ. ಆಶಾ ಕಾರ್ಯಕರ್ತೆ ಜಯಶ್ರೀ ದೊಡ್ಡಮನಿ ಹಾಗೂ ಅಂಗನವಾಡಿ ಟೀಚರ್ ಲಲಿತಾಬಾಯಿ ಮಹಾಲಿಂಗಪುರ ಗಾಯಗೊಂಡವರು. ಇನ್ನು ಇಬ್ಬರಿಗೂ ತಲೆ ಭಾಗಕ್ಕೆ ಗಂಭೀರ ಗಾಯವಾಗಿದ್ದು ಅಫಜಲ್ಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇದಲ್ಲದೆ ಘಟನೆ ವೇಳೆ 25ಕ್ಕೂ ಹೆಚ್ಚು ಮಕ್ಕಳು ಕೋಣೆಯಲ್ಲಿದ್ದರು. ಅದೃಷ್ಟವಶಾತ್ ಮಕ್ಕಳು ಕುಳಿತ ಕಡೆಯಲ್ಲಿ ಕುಸಿದಿಲ್ಲ. ಕಟ್ಟಡ ಶಿಥಿಲಗೊಂಡ ಹಿನ್ನೆಲೆಯಲ್ಲಿ ಈ ಘಟನೆ ನಡೆದಿದೆ ಎನ್ನಲಾಗ್ತಿದೆ. ಪುರುಷೋತ್ತಮ್ ಕುಲಕರ್ಣಿ, ಸಮಗ್ರ ಸುದ್ದಿ, ಕಲಬುರಗಿ. ಮಂಡ್ಯದಲ್ಲಿ ದೇವೇಗೌಡರು ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದರೆ ನಮ್ಮ ವಿರೋಧ ಇರಲಿಲ್ಲ. ಆದರೆ ಯಾವುದೇ ಸಂಘಟನೆ ಮಾಡದ ನಿಖಿಲ್ ಇಲ್ಲಿ ಸ್ಪರ್ಧೆ ಮಾಡಿರುವುದಕ್ಕೆ ವಿರೋಧವಿದೆ ಅಂತ ವೈದ್ಯ ಕಾಂಗ್ರೆಸ್ ಮುಖಂಡ ಡಾಕ್ಟರ್ ರವೀಂದ್ರ ಹೇಳಿದ್ದಾರೆ. ಸ್ವಾಭಿಮಾನಿ ಮಂಡ್ಯಕ್ಕಾಗಿ 250 ಕಿಲೋಮೀಟರ್ ಪಾದಯಾತ್ರೆ ಆರಂಭವಾಗಿದೆ. ಮಂಡ್ಯ ಜಿಲ್ಲೆಯ ಮೇಲುಕೋಟೆಯ ಚೆಲುವನಾರಾಯಣಸ್ವಾಮಿ ದೇವಸ್ಥಾನದಲ್ಲಿ ವೈದ್ಯ ಕಾಂಗ್ರೆಸ್ ಮುಖಂಡ ಡಾಕ್ಟರ್ ರವೀಂದ್ರ ಪಾದಯಾತ್ರೆ ಶುರು ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯ ಸ್ವಾಭಿಮಾನಕ್ಕಾಗಿ ಎಂಬ ಘೋಷವಾಕ್ಯದೊಂದಿಗೆ 13 ದಿನಗಳ ಈ ಪಾದಯಾತ್ರೆ ಆರಂಭವಾಗಿದೆ. ಮೇಲುಕೋಟೆಯಲ್ಲಿ ಪಾದಯಾತ್ರೆ ಶುರು ಮಾಡಿದ್ದು ರೈತ ನಾಯಕಿ ಸುನೀತಾ ಪುಟ್ಟಣ್ಣಯ್ಯ, ಮುಖಂಡ ಕೆಎಸ್ ನಂಜುಂಡೇಗೌಡ, ಮಾಜಿ ಶಾಸಕ ಎಚ್ಬಿ ರಾಮು ಪಾದಯಾತ್ರೆಗೆ ಚಾಲನೆ ನೀಡಿದರು. ಇದಕ್ಕೂ ಮೊದಲು ಡಾಕ್ಟರ್ ರವೀಂದ್ರ ಚೆಲುವನಾರಾಯಣಸ್ವಾಮಿ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ತಂದೆ ತಾಯಿಯ ಆಶೀರ್ವಾದ ಪಡೆದು ಪಾದಯಾತ್ರೆ ಆರಂಭಿಸಿದರು. ಪಾದಯಾತ್ರೆಗೆ ಶುಭ ಕೋರಿ ದೃಷ್ಟಿಕಾಯಿಯನ್ನು ಅಭಿಮಾನಿಯೊಬ್ಬ ಒಡೆದ ನಂತರ ಮೇಲುಕೋಟೆಯಿಂದ ಯಾತ್ರೆ ಆರಂಭ ಮಾಡಲಾಯಿತು. ಪ್ರತಿನಿತ್ಯ ಸುಮಾರು 30 ಕಿಲೋಮೀಟರ್ ಯಾತ್ರೆ ನಡೆಯಲಿದ್ದು 100ಕ್ಕೂ ಹೆಚ್ಚು ಮಂದಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇದೇ ವೇಳೆ ಮಾತನಾಡಿದ ಡಾಕ್ಟರ್ ರವೀಂದ್ರ ಸ್ವಾಭಿಮಾನಿ ಮಂಡ್ಯ ಹಾಗೂ ಜಾಗೃತಿಗಾಗಿ ಯಾತ್ರೆ ಮಾಡ್ತಿರೋದಾಗಿ ತಿಳಿಸಿದರು. ಸಂವಿಧಾನದಲ್ಲಿ ಯಾರು ಎಲ್ಲಿ ಬೇಕಾದರೂ ಸ್ಪರ್ಧೆ ಮಾಡಬಹುದು. ಆದರೆ ದೇವೇಗೌಡರು ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ದರೆ ನಮ್ಮ ವಿರೋಧ ಇರಲಿಲ್ಲ. ಆದರೆ ಯಾವುದೇ ಸಂಘಟನೆ ಮಾಡದ ನಿಖಿಲ್ ಇಲ್ಲಿ ಸ್ಪರ್ಧೆ ಮಾಡಿರುವುದಕ್ಕೆ ವಿರೋಧವಿದೆ ಅಂತ ಹೇಳಿದರು. ಇದಲ್ಲದೆ ನಟನಾಗಿ ನಿಖಿಲ್ ಬಗ್ಗೆ ಮೆಚ್ಚುಗೆ ಇದೆ, ಆದರೆ ರಾಜಕಾರಣಿಯಾಗಿ ಅಲ್ಲ. ಜಿಲ್ಲೆಯ ಅಭಿವೃದ್ಧಿಗೆ ನಿಖಿಲ್ ಅಂತಾರೆ. ಹಾಗಾದರೆ ಈಗ ಗೆದ್ದಿರುವ ಜನಪ್ರತಿನಿಧಿಗಳು ಏನು ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಮಾಡಿದರು. ಸದ್ಯ ಜನರಲ್ಲಿ ಜಾಗೃತಿ ಮೂಡಿದೆ. ಅದರ ಜೊತೆಗೆ ಮತ್ತಷ್ಟು ಜಾಗೃತಿ ಮೂಡಿಸಿ ನಮ್ಮ ಜಿಲ್ಲೆಯ ನಾಯಕರ ಬಗ್ಗೆ ತಿಳಿಸಲಾಗುವುದು.
ನಮ್ಮ ಜಿಲ್ಲೆಯವರು ಜೆಡಿಎಸ್ನಲ್ಲಿ ಸಮರ್ಥರಿದ್ದರೂ ನಿಖಿಲ್ನನ್ನು ತರಲಾಗಿದೆ. ನಮಗಿಂತ ಮೊದಲೇ ಜೆಡಿಎಸ್ನವರಲ್ಲಿ ಜಾಗೃತಿ ಮೂಡಬೇಕಾಗಿತ್ತು ಅಂತ ಹೇಳಿದರು. ವಿಶ್ವನಾಥ್, ಸಮಗ್ರ ಸುದ್ದಿ, ಪಾಂಡವಪುರ. ಮುಳಬಾಗಿಲು ತಾಲೂಕಿನ ಜೆಡಿಎಸ್ ಕಾರ್ಯಕರ್ತರು ಒಪ್ಪಿದ್ರೆ ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಬೆಂಬಲಿಸುವ ನಿರ್ಧಾರಕ್ಕೆ ಜೆಡಿಎಸ್ ನಾಯಕರು ಬಂದಿದ್ದಾರೆ. ಸದ್ಯ ಈ ಸಂಬಂಧ ಸಭೆ ನಡೆಸಿದ ಜೆಡಿಎಸ್ ಮುಖಂಡರು ಪಕ್ಷದ ಅಸ್ತಿತ್ವ ಉಳಿಯಬೇಕಾದರೆ ಕಾರ್ಯಕರ್ತರ ನಿರ್ಧಾರ ಪ್ರಮುಖವಾಗಿದ್ದು, ಅವರು ಒಪ್ಪಿದ್ರೆ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಬೆಂಬಲಿಸುವುದಾಗಿ ಹೇಳಿದ್ದಾರೆ. ಕಟಾವಿಗೆ ಬಂದಿದ್ದ 4 ಎಕರೆಯಷ್ಟು ಬಾಳೆ ತೋಟ ಆಕಸ್ಮಿಕ ಬೆಂಕಿಯಿಂದ ಸಂಪೂರ್ಣ ನಾಶವಾಗಿರುವ ಘಟನೆ ಮಳವಳ್ಳಿ ತಾಲೂಕು ಒಳಗೆರೆ ದೊಡ್ಡಿ ಗ್ರಾಮದಲ್ಲಿ ನಡೆದಿದೆ. ಅಂದಹಾಗೆ ಗ್ರಾಮದ ಲಿಂಗಮ್ಮ ಬೊಮ್ಮೇಗೌಡ ಎಂಬುವರ ಬಾಳೆ ತೋಟದಲ್ಲಿ ಈ ಘಟನೆ ನಡೆದಿದೆ. ಇನ್ನು ಲಿಂಗಮ್ಮನವರಿಗೆ ಸ್ವಂತ 4 ಎಕರೆ ಜಮೀನಿನ ತೋಟದಲ್ಲಿ ಆಕಸ್ಮಿಕವಾಗಿ ಬೆಂಕಿ ಬಿದ್ದ ಪರಿಣಾಮ ಕಟಾವಿಗೆ ಬಂದಿದ್ದ ಬಾಳೆ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಕರೆಂಟ್ ಅಭಾವದಿಂದ ಜನರೇಟರ್ ತಗೊಂಡು ನಾವು ಜೀವನ ಸಾಗಿಸಿದ್ದೀವಿ. ಆದರೂ ಸುಧಾ ಅದು ನಮಗೆ ಸಂಪಾದನೆ ಆಗಲಿಲ್ಲ. ಎಲ್ಲ ಜೀವನ ನಷ್ಟ ಆಗಿದೆ. ನಮ್ಮ ಜೀವನ ಅಧೋಗತಿಗೆ ಬಂದಿದೆ. ರೈತನ ಕಷ್ಟ ಏನು ಅಂತ ಸರ್ಕಾರಕ್ಕೆ ಅರಿವಾಗಲಿ, ನಮಗೆ ಏನಾದರೂ ಪರಿಹಾರ ಒದಗಿಸ್ಕೊಡಲಿ ಅಂತ ನನ್ನ ಪ್ರಾರ್ಥನೆ. ಇದರ ಜೊತೆಗೆ 2 ಪಂಪ್ ಸೆಟ್, ಹನಿ ನೀರಾವರಿ ಪೈಪ್ಗಳು ಸೇರಿದಂತೆ ಸುಮಾರು 10 ಲಕ್ಷ ರೂಪಾಯಿ ನಷ್ಟವಾಗಿದೆ. ಸದ್ಯ ಈ ಸಂಬಂಧ ಹಲಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು, ಎಎಸ್ಐ ಸಿದ್ದಶೆಟ್ಟಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಎಎನ್ ಲೋಕೇಶ್, ಸಮಗ್ರ ಸುದ್ದಿ, ಮಳವಳ್ಳಿ. ಅತ್ಯಂತ ಜನನಿಬಿಡ ಪ್ರದೇಶದ ಇತಿಹಾಸ ಪ್ರಸಿದ್ಧ ಬೆಂಗಳೂರಿನ ಕೃಷ್ಣರಾಜ ಮಾರುಕಟ್ಟೆಯಲ್ಲಿ ಬೆಳ್ಳಂಬೆಳಿಗ್ಗೆ ಜೆಸಿಬಿಗಳು ಸದ್ದು ಮಾಡಿದವು. ಜೊತೆಗೆ ಪಾದಚಾರಿ ರಸ್ತೆ, ಪಾರ್ಕಿಂಗ್ ಸ್ಥಳ ಒತ್ತುವರಿ ಮಾಡಿಕೊಂಡು ಅನಧಿಕೃತವಾಗಿ ನಿರ್ಮಿಸಿದ್ದ ಅಂಗಡಿ ಮಳಿಗೆಗಳನ್ನು ಇಂದು ನಿರ್ದಾಕ್ಷಿಣ್ಯವಾಗಿ ತೆರವುಗೊಳಿಸಲಾಯಿತು. ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಬಿಬಿಎಂಪಿ ಅಧಿಕಾರಿಗಳಿಂದ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಯಿತು. ಅಂದಹಾಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ವ್ಯಾಪಾರಸ್ಥರ ತೀವ್ರ ವಿರೋಧದ ನಡುವೆಯೂ ಅಂಗಡಿ ಮಳಿಗೆಗಳನ್ನು ನೆಲಸಮಗೊಳಿಸಿದರು. ಸುಮಾರು 15ಕ್ಕೂ ಹೆಚ್ಚು ಜೆಸಿಬಿಗಳು ಬೆಳಗ್ಗೆಯಿಂದಲೇ ಅನಧಿಕೃತ ಅಂಗಡಿಗಳ ನೆಲಸಮ ಕಾರ್ಯದಲ್ಲಿ ತೊಡಗಿದವು. ಕೆಆರ್ ಮಾರುಕಟ್ಟೆಯ ಕೆಳ ಅಂತಸ್ತಿನಲ್ಲಿ ಹಲವಾರು ಅನಧಿಕೃತ ಮಳಿಗೆಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಅದೇ ರೀತಿ ಫ್ಲೈಓವರ್ ಕೆಳಗೆ ಮತ್ತು ಪಾದಚಾರಿ ಮಾರ್ಗಗಳು, ಪಾರ್ಕಿಂಗ್ ಸ್ಥಳಗಳನ್ನು ಒತ್ತುವರಿ ಮಾಡಿಕೊಂಡು ಅಂಗಡಿಗಳನ್ನು ನಿರ್ಮಿಸಿಕೊಂಡು ಬಹಳಷ್ಟು ಮಂದಿ ವ್ಯಾಪಾರ ಮಾಡ್ತಿದ್ರು. ಇನ್ನು ತೆರವು ಕಾರ್ಯದಲ್ಲಿ ಸುಮಾರು 500 ಮಂದಿ ಬಿಬಿಎಂಪಿ ಕಾರ್ಮಿಕರು ಭಾಗವಹಿಸಿದ್ದರು. ಕಟ್ಟಡದ ತ್ಯಾಜ್ಯ ಹಾಗೂ ನಿರ್ಮಾಣದ ಭಾಗಗಳನ್ನು ಸಾಗಿಸಲು 15 ಲಾರಿಗಳು, ಟ್ರ್ಯಾಕ್ಟರ್ಗಳನ್ನು ಬಳಕೆ ಮಾಡಿಕೊಳ್ಳಲಾಯಿತು. ಅಲ್ಲದೆ ಕಾರ್ಯಾಚರಣೆ ವೇಳೆ ಹಲವು ವ್ಯಾಪಾರಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಪಾಲಿಕೆಯ ಧೋರಣೆಯನ್ನು ಖಂಡಿಸಿದರು. ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಅನಧಿಕೃತ ಮಳಿಗೆಗಳನ್ನು ನೆಲಸಮ ಮಾಡಲಾಯಿತು. ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಬಿಎಂಪಿ ಘನತ್ಯಾಜ್ಯ ವಿಭಾಗದ ಜಂಟಿ ಆಯುಕ್ತ ಸರ್ಫರಾಜ್ ಖಾನ್, ಕೆಆರ್ ಮಾರುಕಟ್ಟೆ ಒಳಭಾಗ ಮತ್ತು ಹೊರಭಾಗದಲ್ಲಿ ಜಾಗವನ್ನು ಒತ್ತುವರಿ ಮಾಡಲಾಗಿದೆ. ಕೆಆರ್ ಮಾರ್ಕೆಟ್ ಕಾಂಪ್ಲೆಕ್ಸ್ ಒಳಭಾಗದಲ್ಲಿ 1800ಕ್ಕೂ ಹೆಚ್ಚು ಅಂಗಡಿಗಳಿವೆ. ಇದರಲ್ಲಿ 50% ಮಂದಿ ಜಾಗವನ್ನು ಒತ್ತುವರಿ ಮಾಡಿದ್ದಾರೆ. ಒತ್ತುವರಿ ಜಾಗವನ್ನು ತೆರವು ಮಾಡುತ್ತಿದ್ದೇವೆ ಅಂತ ಹೇಳಿದರು. ಮಾನ್ಯ ಹೈಕೋರ್ಟ್ ಆದೇಶದಿಂದ ಈ ಹೊರಗಡೆ ಭಾಗದಲ್ಲಿ ಮಾರ್ಕೆಟಲ್ಲಿ 2 ಭಾಗಗಳಿದೆ. ಒಂದು ಹೊರಗಡೆನ ಭಾಗ ಮತ್ತು ಒಳಗಡೆನ ಭಾಗ. ಸೊ ಹೊರಗಡೆ ಭಾಗದಲ್ಲಿನೂ ವೆಹಿಕಲ್ಸ್ ಯಾವಾಗ ಹೊರಗಡೆ ಬರೋವಾಗ ಅವ್ರಿಗೆ ಯಾವುದೂ ವೆಹಿಕಲ್ ಬರೋಕ್ಕೆ, ನಮ್ಮ ವೆಹಿಕಲ್ಸ್ ಬರಲಿಕ್ಕೆ ಜಾಗ ಇರಲಿಲ್ಲ. ಸೊ ಎಮರ್ಜೆನ್ಸಿ ಏನಾದರೂ ಆಯಿತು, ಒಂದು ಆಂಬ್ಯುಲೆನ್ಸ್ ಬರಬೇಕು, ಒಂದು ಫೈರ್ ಇಂಜಿನ್ ಬರಬೇಕು ಅಂತ ಯಾವುದೇ ಅವಕಾಶಗಳು ಇರಲಿಲ್ಲ. ಸೊ ಇವಾಗ ಏನಾಗಿದೆ, ಕ್ಲಿಯರ್ ಕಟ್ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ, ಎಷ್ಟು ಮೀಟರ್ ಇರಬೇಕು ಅಂತ. ಫೈರ್ ಫೋರ್ಸ್ ಆಫೀಸರ್ ಜೊತೆ ಇದು ಕನ್ಸಲ್ಟೇಷನ್ ಮಾಡಿಸಿ ಇದೆಲ್ಲ ಕ್ಲೀನ್ ಮಾಡಿಸಿ ಅದಕ್ಕೆ ಮಾರ್ಕಿಂಗ್ ಕೊಡ್ತೀವಿ. ಮಾರ್ಕಿಂಗ್ ಕೊಟ್ಬಿಟ್ಟು ಯಾರ್ಯಾರು ಬೇರೆಯವ್ರು ವ್ಯಾಪಾರ ಮಾಡ್ತಿದ್ದಾರೆ ಅವ್ರಿಗೆ ಅದೊಂದು ಬೌಂಡಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತೀವಿ ಅಷ್ಟೇ. ಜೊತೆಗೆ ಮಾರುಕಟ್ಟೆ ಹೊರಭಾಗದಲ್ಲಿ ಬಿಬಿಎಂಪಿ ಹಾಗೂ ಖಾಸಗಿ ವಾಹನಗಳು ಬಂದು ಹೋದರೂ ತೊಂದರೆ ಆಗ್ತಿತ್ತು. ಬೀದಿ ಬದಿ ವ್ಯಾಪಾರಿಗಳು ಹೊರಭಾಗದಲ್ಲಿ 60% 70% ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ. ಕಾಂಪ್ಲೆಕ್ಸ್ನ ನೆಲಭಾಗದಲ್ಲಿ ಪಾರ್ಕಿಂಗ್ ಸ್ಥಳ ಒತ್ತುವರಿಯಾಗಿದೆ. ಎಲ್ಲವನ್ನು ತೆರವುಗೊಳಿಸಲಾಗ್ತಾ ಇದೆ. ಅಲ್ಲದೆ ಕಸ ಸಂಗ್ರಹಣೆಯನ್ನು ವಿಲೇವಾರಿ ಮಾಡಲಾಗ್ತಾ ಇದೆ ಅಂತ ತಿಳಿಸಿದರು. ಸೌಮ್ಯಗೌಡ, ಸಮಗ್ರ ಸುದ್ದಿ, ಬೆಂಗಳೂರು. ಟ್ರೀಟ್ಮೆಂಟ್ನಲ್ಲಿ ವ್ಯತ್ಯಾಸವಾಗಿರೋ ನೆಪವೊಡ್ಡಿ ದುಡ್ಡು ಕೀಳಲು ವೃದ್ಧ ವೈದ್ಯರೊಬ್ಬರ ಮೇಲೆ ಕುಟುಂಬವೊಂದು ಹಲ್ಲೆ ನಡೆಸಿದೆ. ಅಲ್ಲದೆ ಕೇವಲ ಹಲ್ಲೆ ನಡೆಸದೆ 1.5 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟು ಕೊಲೆ ಬೆದರಿಕೆ ಕೂಡ ಈ ಕುಟುಂಬ ಹಾಕಿದೆ ಅಂತ ತಿಳಿದು ಬಂದಿದೆ. ಅಂದಹಾಗೆ ಈ ಘಟನೆ ನಡೆದಿದ್ದಾದರೂ ಎಲ್ಲಿ ಅಂತೀರಾ? ನೀವೇ ನೋಡಿ. ಟ್ರೀಟ್ಮೆಂಟ್ನಲ್ಲಿ ವ್ಯತ್ಯಾಸವಾಗಿದೆ ಅಂತ ಆರೋಪಿಸಿ ವೃದ್ಧ ವೈದ್ಯರ ಮೇಲೆ ಹಲ್ಲೆ ನಡೆದಿದೆ. ಸದ್ಯ ಬೆಂಗಳೂರು ನಗರದ ಪಾಪರೆಡ್ಡಿ ಪಾಳ್ಯದಲ್ಲಿ ಇದೇ ತಿಂಗಳ 23ರಂದು ನಡೆದಿದ್ದ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದ್ದು, ಡಾಕ್ಟರ್ ವಿಜಯಕುಮಾರ್ ಬಾಯ್ನಾಕ್ ಹಲ್ಲೆಗೊಳಗಾದವರಾಗಿದ್ದಾರೆ. ಇನ್ನು ವೈದ್ಯ ವಿಜಯಕುಮಾರ್ ಬಾಯ್ನಾಕ್ ಕೊಟ್ಟ ಚಿಕಿತ್ಸೆಯಿಂದಲೇ ಆರೋಗ್ಯ ಹದಗೆಟ್ಟಿದೆ. ಇದಕ್ಕೆ ಅವರೇ ಕಾರಣ ಅಂತ ಆರೋಪಿಸಿ ಹರೀಶ್ ನಾಯ್ಕ್, ಅವರ ಪತ್ನಿ, ಹರೀಶ್ ನಾಯ್ಕ್ ತಂದೆ ಕೇಶವ್ ಕ್ಲಿನಿಕ್ಗೆ ನುಗ್ಗಿ ಮೊಮ್ಮಗಳ ಎದುರೇ ವಿಜಯಕುಮಾರ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಬಳಿಕ ಮಾಧ್ಯಮ ಪ್ರತಿನಿಧಿಯೊಬ್ಬರ ಐಡಿ ಕಾರ್ಡ್ ತೋರಿಸಿ 1.5 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ಹಣ ನೀಡದಿದ್ದರೆ ಮಾಧ್ಯಮದವರನ್ನು ಕರೆಸಿ ದೂರು ಕೊಡೋದಾಗಿ ಹಾಗೂ ಆಕ್ಸಿಡೆಂಟ್ ಮಾಡಿಸಿ ಕೊಲೆ ಮಾಡಿಸೋದಾಗಿ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ.
ಈ ಸಂಬಂಧ ಹರೀಶ್ ನಾಯ್ಕ್ ಕುಟುಂಬದ ವಿರುದ್ಧ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶ್ರೀಧರ್, ಸಮಗ್ರ ಸುದ್ದಿ, ಬೆಂಗಳೂರು. 2 ವಂಚನೆ ಪ್ರಕರಣ ಸಂಬಂಧ ಎಂಇಪಿ ಅಧ್ಯಕ್ಷೆ ನೌಹೈರಾ ಶೇಖ್ರನ್ನ ಹೈದರಾಬಾದ್ನಿಂದ ಬೆಂಗಳೂರಿಗೆ ಕರೆತರಲಾಗಿದೆ. ಅಂದಹಾಗೆ ಹೈದರಾಬಾದ್ ಜೈಲಿನಲ್ಲಿದ್ದ ನೌಹೈರಾ ಶೇಖ್ರನ್ನ ಬಾಡಿ ವಾರೆಂಟ್ ಮೂಲಕ ನಗರಕ್ಕೆ ಕರೆತಂದಿರುವ ಪೊಲೀಸರು ಇಲ್ಲಿ ತೀವ್ರ ವಿಚಾರಣೆಗೆ ಗುರಿಪಡಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಹೌದು, ಹೀರಾ ಗೋಲ್ಡ್ ವಂಚನೆ ಪ್ರಕರಣ ಸಂಬಂಧ ಎಂಇಪಿ ಅಧ್ಯಕ್ಷೆ ನೌಹೈರಾ ಶೇಖ್ ಬೆಂಗಳೂರಿನ ಭಾರತೀನಗರ ಪೊಲೀಸರ ವಶದಲ್ಲಿದ್ದಾರೆ. ಅಂದಹಾಗೆ ಹೀರಾ ಗೋಲ್ಡ್ನಿಂದ ವಂಚನೆ ಸಂಬಂಧ ಎಂಇಪಿ ಅಧ್ಯಕ್ಷೆ ನೌಹೈರಾ ಶೇಖ್ ವಿರುದ್ಧ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ 2 ಪ್ರಕರಣಗಳು ದಾಖಲಾಗಿದ್ದವು. ಈ ಹಿನ್ನೆಲೆಯಲ್ಲಿ ವಿಚಾರಣೆ ನಡೆಸಲು ನೌಹೈರಾ ಶೇಖ್ರನ್ನ ವಶಕ್ಕೆ ಪಡೆಯಲಾಗಿದೆ. ಸದ್ಯ ಪ್ರಕರಣವೊಂದರ ಸಂಬಂಧ ನೌಹೈರಾ ಶೇಖ್ ಹೈದರಾಬಾದ್ನ ಜೈಲಿನಲ್ಲಿದ್ದರು. ಇಂದು ಬಾಡಿ ವಾರೆಂಟ್ ಮೂಲಕ ಹೈದರಾಬಾದ್ ಜೈಲಿನಿಂದ ವಶಕ್ಕೆ ಪಡೆಯಲಾಗಿದೆ. ಈ ಹಿಂದೆ ಹೀರಾ ಗೋಲ್ಡ್ನಿಂದ ವಂಚನೆಯಾಗಿದೆ ಅಂತ ಕೆಲವರು ದೂರು ದಾಖಲು ಮಾಡಿದರು. ಬಳಿಕ ನೌಹೈರಾ ಶೇಖ್ ವಿರುದ್ಧ 2 ಪ್ರಕರಣ ದಾಖಲಾಗಿತ್ತು. ಹೀಗಾಗಿ ಈಗ ಅವುಗಳ ವಿಚಾರಣೆ ನಡೀತಾ ಇದೆ. ಗೌತಮ್, ಸಮಗ್ರ ಸುದ್ದಿ, ಬೆಂಗಳೂರು. ನಟ ಯಶ್ಗೆ ಬಾಡಿಗೆ ಮನೆ ಖಾಲಿ ಮಾಡಲು ಹೈಕೋರ್ಟ್ 2 ತಿಂಗಳ ಕಾಲಾವಕಾಶ ನೀಡಿದೆ. ಅಂದಹಾಗೆ ಮೇ 31ರವರೆಗೆ ಯಶ್ ಕುಟುಂಬಕ್ಕೆ ಕಾಲಾವಕಾಶ ನೀಡಿ ಹೈಕೋರ್ಟ್ ಆದೇಶಿಸಿದೆ. ಇನ್ನು ಮನೆ ಮಾಲೀಕರು ಖಾಲಿ ಮಾಡಲು 6 ತಿಂಗಳು ಕಾಲಾವಕಾಶ ಕೊಡಿ ಅಂತ ಯಶ್ ತಾಯಿ ಮಾಡಿದ ಮನವಿಯನ್ನು ಕೋರ್ಟ್ ಪರಿಗಣಿಸಿಲ್ಲ. ಬೆಂಗಳೂರಿನ ಕತ್ರಿಗುಪ್ಪೆಯಲ್ಲಿರುವ ಬಾಡಿಗೆ ಮನೆಯನ್ನು ಖಾಲಿ ಮಾಡಲು ರಾಕಿಂಗ್ ಸ್ಟಾರ್ ಯಶ್ ತಾಯಿಗೆ 2 ತಿಂಗಳು ಹೆಚ್ಚುವರಿ ಕಾಲಾವಕಾಶವನ್ನು ಕರ್ನಾಟಕ ಹೈಕೋರ್ಟ್ ನೀಡಿದೆ. ಅಂದಹಾಗೆ ಬಾಡಿಗೆ ಹಣ ಪಾವತಿ ವಿಚಾರವಾಗಿ ಹೈಕೋರ್ಟ್ನಲ್ಲಿ ಯಶ್ ತಾಯಿ ವಿರುದ್ಧ ದಾವೆ ಹೂಡಲಾಗಿತ್ತು. ಅದರಂತೆ ಹೈಕೋರ್ಟ್ ಮಾರ್ಚ್ 31ಕ್ಕೆ ಮನೆ ಖಾಲಿ ಮಾಡುವಂತೆ ಆದೇಶಿಸಿತ್ತು. ಆದರೆ ತಾವು ಹಾಸನದಲ್ಲಿ ಮನೆ ನಿರ್ಮಿಸುತ್ತಿದ್ದು ಕಾಮಗಾರಿ ಪೂರ್ಣಗೊಳ್ಳಲು 6 ತಿಂಗಳು ಹಿಡಿಯಬಹುದು. ಇಷ್ಟು ಕಡಿಮೆ ಅವಧಿಗೆ ಬೇರೊಂದು ಬಾಡಿಗೆ ಮನೆ ಹುಡುಕುವುದು ಕಷ್ಟವಾಗಲಿದೆ. ಹೀಗಾಗಿ ಮನೆ ಖಾಲಿ ಮಾಡಲು ನೀಡಿದ್ದ ಕಾಲಾವಕಾಶವನ್ನು ಮತ್ತೆ 6 ತಿಂಗಳಿಗೆ ವಿಸ್ತರಿಸಬೇಕೆಂದು ಮನವಿ ಮಾಡಿದ್ದರು. ಇನ್ನು ಯಶ್ ತಾಯಿಯ ಅರ್ಜಿಗೆ ಮನೆ ಮಾಲೀಕ ಡಾಕ್ಟರ್ ಮುನಿಪ್ರಸಾದ್ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದರು. ನಂತರ ಅಂತಿಮವಾಗಿ ಮುನಿಪ್ರಸಾದ್ 2 ತಿಂಗಳು ಹೆಚ್ಚುವರಿ ಕಾಲಾವಕಾಶ ನೀಡಲು ಸಮ್ಮತಿಸಿದ್ದಾರೆ. ಹೀಗಾಗಿ ಹೈಕೋರ್ಟ್ ಮೇ 31ರಂದು ಮನೆ ಖಾಲಿ ಮಾಡಲು ಆದೇಶ ನೀಡಿದೆ. ಸತೀಶ್ ಕುಮಾರ್, ಸಮಗ್ರ ಸುದ್ದಿ, ಬೆಂಗಳೂರು. ಪುಟ್ಟ ಬ್ರೇಕ್ನ ನಂತರ ಬಿಗ್ ನ್ಯೂಸ್ ಮುಂದುವರಿಯಲಿದೆ. Savril, music as pure as your thoughts. Savril, a quality product from the house of Codes. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ. 1 ಲಕ್ಷಕ್ಕಿಂತ ಹೆಚ್ಚಿನ ಹ್ಯಾಪಿ ಕಸ್ಟಮರ್ಸ್. ಅಟ್ಟಿಕಾ ಗೋಲ್ಡ್ ಕಂಪನಿ. ನಿಮ್ಮ ಕನಸುಗಳು ನನಸಾಗಲಿ. ಡಯಾಬಿಟಿಸ್, ಥೈರಾಯ್ಡ್, ಪಿಸಿಒಡಿ, ಬಂಜಿತನ, ಸಂಧಿವಾತ, ಬ್ಯಾಕ್ ಪೇನ್ ಪ್ರಾಬ್ಲಮ್ಸ್, ಚರ್ಮ ರೋಗಗಳು, ಸೋರಿಯಾಸಿಸ್, ಕೂದಲು ಉದುರುವಂತಹ ಸಮಸ್ಯೆಗಳು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ನಲ್ಲಿ ಪರಿಹಾರ ಶತಸಿದ್ಧ. Unleash the spirit of music. Music series from Hercules Deluxe. For those with superior taste of music. Hercules Deluxe, a quality product from the house of Codes. ಮತ್ತೆ ಬಿಗ್ ನ್ಯೂಸ್ಗೆ ಸ್ವಾಗತ. ಕೋಲಾರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ವರ್ತೂರು ಪ್ರಕಾಶ್ ಬೆಂಬಲಿಗರ ಸಭೆ ನಡೆಯಿತು. ಅಂದಹಾಗೆ ಸಭೆಯಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಯಾರಿಗೆ ಬೆಂಬಲ ನೀಡುವುದು ಎಂಬುದರ ಬಗ್ಗೆ ಚರ್ಚೆ ನಡೆಸಲಾಯಿತು. ಆದರೆ ಸಂಸದ ಮುನಿಯಪ್ಪಗೆ ಬೆಂಬಲ ಸೂಚಿಸಲು ಮುಖಂಡರು ಮಾತನಾಡುವಾಗ ಸಭೆಯಲ್ಲಿ ಕಾರ್ಯಕರ್ತರಿಂದ ವಿರೋಧ ಉಂಟಾಯಿತು. ಜೊತೆಗೆ ಮುನಿಯಪ್ಪಗೆ ಬೆಂಬಲ ನೀಡಲು ಹೇಗೆ ಸಾಧ್ಯ, ಅವರ ಸಾಧನೆ ಏನು, ಹಿಂದೆ ವರ್ತೂರು ಪ್ರಕಾಶ್ ಸೋಲಿಸಲು ಮುನಿಯಪ್ಪ ಕಾರಣವೆಂದು ಕಾರ್ಯಕರ್ತರು ಆರೋಪಿಸಿದಾಗ ಸಭೆಯಲ್ಲಿ ಗಲಭೆ ಎದ್ದಿತು. ಬಳಿಕ ಸಭೆಯಲ್ಲಿ ಎದ್ದ ಗದ್ದಲ ನಿಲ್ಲಿಸಲು ಮುಖಂಡರು ಹರಸಾಹಸ ಪಟ್ಟರು. ತೋಟವೊಂದಕ್ಕೆ ಬೆಂಕಿ ಬಿದ್ದ ಪರಿಣಾಮ ಕಟಾವಿಗೆ ಬಂದಿದ್ದ ಬಾಳೆ ನಾಶವಾಗಿರೋ ಘಟನೆ ಮಳವಳ್ಳಿ ತಾಲೂಕಿನಲ್ಲಿ ನಡೆದಿದೆ. ಸದ್ಯ ಬೆಳೆ ನಾಶವಾಗಿರೋದಲ್ಲದೆ 2 ಪಂಪ್ಸೆಟ್ ಹಾಗೂ ಪೈಪ್ಗಳು ಕೂಡ ಬೆಂಕಿಗಾಹುತಿಯಾಗಿವೆ. ಇನ್ನು ಬೆಂಕಿ ಅನಾಹುತದಿಂದ ಸುಮಾರು 10 ಲಕ್ಷ ರೂಪಾಯಿ ನಷ್ಟವಾಗಿದೆ ಅಂತ ತಿಳಿದು ಬಂದಿದೆ. ಕಟಾವಿಗೆ ಬಂದಿದ್ದ 4 ಎಕರೆಯಷ್ಟು ಬಾಳೆ ತೋಟ ಆಕಸ್ಮಿಕ ಬೆಂಕಿಯಿಂದ ಸಂಪೂರ್ಣ ನಾಶವಾಗಿರುವ ಘಟನೆ ಮಳವಳ್ಳಿ ತಾಲೂಕು ಒಳಗೆರೆ ದೊಡ್ಡಿ ಗ್ರಾಮದಲ್ಲಿ ನಡೆದಿದೆ. ಅಂದಹಾಗೆ ಗ್ರಾಮದ ಲಿಂಗಮ್ಮ ಬೊಮ್ಮೇಗೌಡ ಎಂಬುವರ ಬಾಳೆ ತೋಟದಲ್ಲಿ ಈ ಘಟನೆ ನಡೆದಿದೆ. ಇನ್ನು ಲಿಂಗಮ್ಮನವರಿಗೆ ಸ್ವಂತ 4 ಎಕರೆ ಜಮೀನಿನ ತೋಟದಲ್ಲಿ ಆಕಸ್ಮಿಕವಾಗಿ ಬೆಂಕಿ ಬಿದ್ದ ಪರಿಣಾಮ ಕಟಾವಿಗೆ ಬಂದಿದ್ದ ಬಾಳೆ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಕರೆಂಟ್ ಅಭಾವದಿಂದ ಜನರೇಟರ್ ತಗೊಂಡು ನಾವು ಜೀವನ ಸಾಗಿಸಿದ್ದೀವಿ. ಆದರೂ ಸುಧಾ ಅದು ನಮಗೆ ಸಂಪಾದನೆ ಆಗಲಿಲ್ಲ. ಎಲ್ಲ ಜೀವನ ನಷ್ಟ ಆಗಿದೆ. ನಮ್ಮ ಜೀವನ ಅಧೋಗತಿಗೆ ಬಂದಿದೆ. ಆ ರೈತನ ಕಷ್ಟ ಏನು ಅಂತ ಸರ್ಕಾರಕ್ಕೆ ಅರಿವಾಗಲಿ, ನಮಗೆ ಏನಾದರೂ ಪರಿಹಾರ ಒದಗಿಸ್ಕೊಡಿಲ್ಲ ಅಂತ ನನ್ನ ಪ್ರಾರ್ಥನೆ.
ಇದರ ಜೊತೆಗೆ 2 ಪಂಪ್ ಸೆಟ್, ಹನಿ ನೀರಾವರಿ ಪೈಪ್ಗಳು ಸೇರಿದಂತೆ ಸುಮಾರು 10 ಲಕ್ಷ ರೂಪಾಯಿ ನಷ್ಟವಾಗಿದೆ. ಸದ್ಯ ಈ ಸಂಬಂಧ ಹಲಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು ಎಎಸ್ಐ ಸಿದ್ದಶೆಟ್ಟಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಎಎನ್ ಲೋಕೇಶ್, ಸಮಗ್ರ ಸುದ್ದಿ, ಮಳವಳ್ಳಿ. ನಾನು ಯಾವುದೇ ಕಾರಣಕ್ಕೂ ಬಿಜೆಪಿ ಸೇರಲ್ಲ. ನಾನು ಬಿಜೆಪಿ ಸೈದ್ಧಾಂತಿಕ ನಿಲುವನ್ನು ಒಪ್ಪುವುದಿಲ್ಲ. 11 ಚುನಾವಣೆ ಎದುರಿಸಿದ್ದೇನೆ. ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ರಾಜಕಾರಣ ಮಾಡುತ್ತೇನೆ ಹೊರತು ಅಧಿಕಾರಕ್ಕಾಗಿ ರಾಜಕಾರಣ ಮಾಡೋದಿಲ್ಲ ಅಂತ ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿನ ವಿಚಾರ ಕುರಿತಂತೆ ಮುಖಂಡರು ಕೊಪ್ಪಳ ನಗರದ ಖಾಸಗಿ ಹೋಟೆಲ್ನಲ್ಲಿ ಆಂತರಿಕವಾಗಿ ಪೂರ್ವಭಾವಿ ಸಭೆ ನಡೆಸುವ ಮೂಲಕ ತಂತ್ರ ಹೆಣೆದಿದ್ದಾರೆ. ಅಂದಹಾಗೆ ಏಪ್ರಿಲ್ 4ರಂದು ಕಾಂಗ್ರೆಸ್ ಅಭ್ಯರ್ಥಿ ಕೆ ರಾಜಶೇಖರ್ ಹಿಟ್ನಾಳ್ ನಾಮಪತ್ರ ಸಲ್ಲಿಸಲಿದ್ದಾರೆ. ನಾಮಪತ್ರ ಸಲ್ಲಿಕೆ ವೇಳೆ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ದಿನೇಶ್ ಗುಂಡೂರಾವ್ ಅವರನ್ನು ಕರೆಸುವ ತೀರ್ಮಾನ ಮಾಡಲಾಗಿದೆ. ಇನ್ನು ಹಿಟ್ನಾಳ್ ಕುಟುಂಬಕ್ಕೆ ಟಿಕೆಟ್ ಘೋಷಣೆಯಾಗುತ್ತಿದ್ದಂತೆ ಕೆಲ ಕಾಂಗ್ರೆಸ್ ಮುಖಂಡರು ಅಸಮಾಧಾನಗೊಂಡಿದ್ದರು. ಈ ಹಿನ್ನೆಲೆಯಲ್ಲಿ ಇಂದು ಸಭೆ ಕರೆದು ಸಂಧಾನ ಮಾಡಲಾಗಿದೆ ಅಂತ ತಿಳಿದು ಬಂದಿದೆ. ಇನ್ನು ಮಾಜಿ ಸಚಿವರಾದ ಶಿವರಾಜ್ ತಂಗಡಗಿ, ಇಕ್ಬಾಲ್ ಅನ್ಸಾರಿ, ಬಸವರಾಜ ರಾಯರೆಡ್ಡಿ, ಶಾಸಕರಾದ ಅಮರೇಗೌಡ ಪಾಟೀಲ್ ಭಯ್ಯಾಪುರ, ಕೆ ರಾಘವೇಂದ್ರ ಹಿಟ್ನಾಳ್, ಮುಖಂಡ ಬಸನಗೌಡ ಬಾದರ್ಲಿ ಸೇರಿದಂತೆ ಅನೇಕ ಮುಖಂಡರು ಸಭೆಯಲ್ಲಿ ಭಾಗಿಯಾಗಿದ್ದರು. ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ, ಚುನಾವಣೆ ಸಂದರ್ಭದಲ್ಲಿ ಐಟಿ ದಾಳಿಯಾಗಿರೋದಕ್ಕೆ ನಾನೇನೂ ಮಾತನಾಡೋದಿಲ್ಲ. ರಾಜಕಾರಣಿಗಳು ಆದಷ್ಟು ಜಾಗೃತರಾಗಿರಬೇಕು, ಕಾನೂನು ಪರಿಪಾಲನೆ ಮಾಡಬೇಕು. ನಾನು ಸಹ ಕಾನೂನು ಪರಿಪಾಲನೆ ಮಾಡುತ್ತೇನೆ ಅಂತ ಹೇಳಿದರು. ಇದಲ್ಲದೆ ತಾವು ಬಿಜೆಪಿ ಸೇರುತ್ತಾರೆ ಎಂಬ ಊಹಾಪೋಹಗಳಿಗೆ ರಾಯರೆಡ್ಡಿ ಪ್ರತಿಕ್ರಿಯಿಸಿ, ನಾನು ಯಾವುದೇ ಕಾರಣಕ್ಕೂ ಬಿಜೆಪಿ ಸೇರಲ್ಲ. ನಾನು ಬಿಜೆಪಿ ಸೈದ್ಧಾಂತಿಕ ನಿಲುವನ್ನು ಒಪ್ಪೋದಿಲ್ಲ. 11 ಚುನಾವಣೆ ಎದುರಿಸಿದ್ದೇನೆ. ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ರಾಜಕಾರಣ ಮಾಡುತ್ತೇನೆ ಹೊರತು ಅಧಿಕಾರಕ್ಕಾಗಿ ರಾಜಕಾರಣ ಮಾಡೋದಿಲ್ಲ ಅಂತ ಸ್ಪಷ್ಟಪಡಿಸಿದರು. ಇದೇ ವೇಳೆ ಮಾಜಿ ಸಚಿವರಾದ ಶಿವರಾಜ್ ತಂಗಡಗಿ, ಇಕ್ಬಾಲ್ ಅನ್ಸಾರಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ನಾಭಿರಾಜ್ ದಸ್ತೇನವರ್, ಸಮಗ್ರ ಸುದ್ದಿ, ಕೊಪ್ಪಳ. ಕೆಜಿಎಫ್ ಚಲನಚಿತ್ರ ಪ್ರಸಾರ ಮಾಡುವಾಗ ಸಿಎಂ ಹೇಳಿದ್ರು, ಅಪ್ಪಾಜಿ ಹೇಳಿದ್ರು ಅಂತ ಕರೆಂಟ್ ತೆಗೆದರೆ ಚೆನ್ನಾಗಿರಲ್ಲ. ಒಂದು ವೇಳೆ ಕರೆಂಟ್ ತೆಗೆದರೆ ನಿಮ್ಮ ಕಚೇರಿಗೆ ಬೆಂಕಿ ಹಚ್ತೀವಿ, ಜೊತೆಗೆ ಬಾಂಬ್ ಕೂಡ ಫಿಕ್ಸ್ ಮಾಡ್ತೀವಿ. ಹೀಗಂತ ಯಶ್ ಅಭಿಮಾನಿಗಳ ಹೆಸರಲ್ಲಿ ಬೆದರಿಕೆ ಪತ್ರವೊಂದನ್ನು ಮೆಸ್ಕಾಂಗೆ ಬರೆದಿರೋ ವಿಚಾರ ಬೆಳಕಿಗೆ ಬಂದಿದೆ. ಇದೇ ಶನಿವಾರ ಕನ್ನಡ ಖಾಸಗಿ ವಾಹಿನಿಯೊಂದರಲ್ಲಿ ಯಶ್ ಅಭಿನಯದ ಕೆಜಿಎಫ್ ಚಲನಚಿತ್ರ ಪ್ರಸಾರವಾಗ್ತಿದೆ. ಹೀಗಾಗಿ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ ನಾಳೆ ಕರೆಂಟ್ ಕಟ್ ಮಾಡಿದರೆ ಮೆಸ್ಕಾಂ ಕಚೇರಿಗೆ ಬೆಂಕಿ ಹಚ್ಚೋದಾಗಿ ಅದೇ ಕಚೇರಿಗೆ ಕಿಡಿಗೇಡಿಗಳು ಪತ್ರ ಬರೆದಿದ್ದಾರೆ. ಇನ್ನು ಕೆಜಿಎಫ್ ಚಲನಚಿತ್ರ ಪ್ರಸಾರ ಮಾಡುವಾಗ ಸಿಎಂ ಕುಮಾರಸ್ವಾಮಿ ಹೇಳಿದರು, ಅಪ್ಪಾಜಿ ಹೇಳಿದ್ರು ಅಂತ ಕರೆಂಟ್ ತೆಗೆದರೆ ಚೆನ್ನಾಗಿರಲ್ಲ. ಒಂದು ವೇಳೆ ಕರೆಂಟ್ ತೆಗೆದರೆ ನಿಮ್ಮ ಕಚೇರಿಗೆ ಬೆಂಕಿ ಹಚ್ಚಲಾಗುತ್ತೆ, ಜೊತೆಗೆ ಬಾಂಬ್ ಫಿಕ್ಸ್ ಮಾಡುವುದಾಗಿ ಯಶ್ ಅಭಿಮಾನಿಗಳ ಹೆಸರಲ್ಲಿ ಬೆದರಿಕೆ ಪತ್ರವೊಂದನ್ನು ಬರೆಯಲಾಗಿದೆ. ಇದೇ ವೇಳೆ ಭದ್ರಾವತಿಯ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಹೆಸರು ಬರೆದು ಎಇಇ ಕಚೇರಿ ವಿಳಾಸ ಬರೆದಿರೋದ್ರಿಂದ ಎಇಇ ಸುರೇಶ್ ಅವರು ಭದ್ರಾವತಿಯ ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಒಟ್ಟಿನಲ್ಲಿ ಪತ್ರದ ಕೊನೆಯಲ್ಲಿ ಯಶ್ ಅಭಿಮಾನಿಗಳು ಬಿಜೆಪಿ ಅಭಿಮಾನಿಗಳು ಎಂದು ಬರೆದಿರೋದನ್ನು ನೋಡಿದ್ರೆ ಇದು ಕಿಡಿಗೇಡಿಗಳ ಕೃತ್ಯ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಅರುಣ್, ಸಮಗ್ರ ಸುದ್ದಿ, ಶಿವಮೊಗ್ಗ. ಮೈಸೂರಿನಲ್ಲಿಂದು 2018-19 ಸಾಲಿನ ಜಿಲ್ಲಾ ಮಟ್ಟದ PCN PNDP ಕಾರ್ಯಾಗಾರ ಏರ್ಪಡಿಸಲಾಯಿತು. ಅಂದಹಾಗೆ ಖಾಸಗಿ ಆಸ್ಪತ್ರೆ ಮುಖ್ಯಸ್ಥರು ಸೇರಿದಂತೆ ಹಲವರಿಗಾಗಿ ಈ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಮೈಸೂರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಗರ್ಭಪೂರ್ವ ಮತ್ತು ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ತಂತ್ರಗಳ ಪ್ರಾಧಿಕಾರ 2018-19 ಸಾಲಿನ ಜಿಲ್ಲಾ ಮಟ್ಟದ PCN PNDP ಕಾರ್ಯಾಗಾರ ಏರ್ಪಡಿಸಿತ್ತು. ಅಂದಹಾಗೆ ಇಲ್ಲಿನ JSS ಆಸ್ಪತ್ರೆಯ ರಾಜೇಂದ್ರ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಜಿಲ್ಲಾ ಸತ್ರ ನ್ಯಾಯಾಧೀಶ MK ವೆಂಟಗೋಡಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಇನ್ನು ಬೇಟಿ ಬಚಾವೋ ಬೇಟಿ ಪಡಾವೋ ವಿಷಯದ ಬಗ್ಗೆ ಜನಜಾಗೃತಿ ಮೂಡಿಸುವ ಸಲುವಾಗಿ ಹಾಗೂ PCN PNDP ಕಾಯ್ದೆ ಕಟ್ಟುನಿಟ್ಟಿನ ಅನುಷ್ಠಾನ ಸಂಬಂಧ ಮಾಹಿತಿ ನೀಡುವ ಉದ್ದೇಶಕ್ಕಾಗಿ ಆಡಳಿತ ವೈದ್ಯಾಧಿಕಾರಿಗಳು, ತಾಲೂಕು ಆರೋಗ್ಯಾಧಿಕಾರಿಗಳು, ಖಾಸಗಿ ಆಸ್ಪತ್ರೆ ಮುಖ್ಯಸ್ಥರು, ಮೇಲ್ವಿಚಾರಣೆ ಸಿಬ್ಬಂದಿ ಅಲ್ಲದೆ ಸ್ಟಾಫ್ ನರ್ಸ್ಗಳಿಗೆ ಈ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಸತ್ರ ನ್ಯಾಯಾಧೀಶರಾದ SK ವೆಂಟಿಗೋಡಿ, ಪೂರ್ವ ಭ್ರೂಣಲಿಂಗ ಪತ್ತೆ ತಂತ್ರ ನಿಷೇಧ ಕಾಯ್ದೆಯನ್ನು 1994ರಲ್ಲಿ ಜಾರಿಗೆ ತರಲಾಗಿತ್ತು. ಅಲ್ಲದೆ 2003ರಲ್ಲಿ ಅದನ್ನು ಉನ್ನತ ಮಟ್ಟದಲ್ಲಿ ತಿದ್ದುಪಡಿ ಮಾಡಲಾಯಿತು ಅಂತ ತಿಳಿಸಿದರು. ಅಲ್ಲದೆ ಈ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಭಾಗಿಯಾದವರಿಗೆ 3 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗುವುದು. ಇದರ ವಿಚಾರವಾಗಿ ಅರಿವು ಮೂಡಿಸಲು ಈ ಒಂದು ಕಾರ್ಯಾಗಾರವು ಬಹಳ ಉಪಯುಕ್ತವಾಗಿದೆ ಅಂತ ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಸಿವಿಲ್ ನ್ಯಾಯಾಧೀಶರಾದ BP ದೇವಮಾನ, ಜಿಲ್ಲಾ ಪಂಚಾಯತ್ CEO ಜ್ಯೋತಿ ಬಸವರಾಜ್ ಕುಪ್ಪಸದ್, ರೇಖಾ BM ಮಹೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಲೋಹಿತ್ ಹನುಮಂತಪ್ಪ, ಸಮಗ್ರ ಸುದ್ದಿ, ಮೈಸೂರು.
ಕಾಂಗ್ರೆಸ್ ಅಭ್ಯರ್ಥಿ ಡಿ.ಆರ್. ಪಾಟೀಲ್ರನ್ನು ಎಲ್ಲರೂ ಸಂತ ರಾಜಕಾರಣಿ ಅಂತಾರೆ. ಆದರೆ ಅವರು ಸಂತ ರಾಜಕಾರಣಿ ಅಲ್ಲ, ಸ್ವಂತ ರಾಜಕಾರಣಿ ಅಂತ ಗದಗ್ನ ಬಿಜೆಪಿ ಮುಖಂಡ ಅನಿಲ್ ಮೆಣಸಿನಕಾಯಿ ಕಾಲೆಳೆದಿದ್ದಾರೆ. ಅಲ್ಲದೆ ಈ ಬಾರಿಯೂ ಸಹ ಸಂಸದ ಶಿವಕುಮಾರ್ ಉದಾಸಿ ಗೆಲುವು ಸಾಧಿಸುವ ಮೂಲಕ ಹ್ಯಾಟ್ರಿಕ್ ಸಾಧನೆ ಮಾಡಲಿದ್ದಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ಬಾರಿಯೂ ಸಹ ಸಂಸದ ಶಿವಕುಮಾರ್ ಉದಾಸಿ ಗೆಲುವು ಸಾಧಿಸುವ ಮೂಲಕ ಹ್ಯಾಟ್ರಿಕ್ ಸಾಧನೆ ಮಾಡಲಿದ್ದಾರೆ ಅಂತ ಬಿಜೆಪಿ ಮುಖಂಡ ಅನಿಲ್ ಮೆಣಸಿನಕಾಯಿ ವಿಶ್ವಾಸ ವ್ಯಕ್ತಪಡಿಸಿದರು. ಗದಗ್ನ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಅಭ್ಯರ್ಥಿ ಡಿ.ಆರ್. ಪಾಟೀಲ್ ವಿರುದ್ಧ ಹರಿಹಾಯ್ದರು. ಕಾಂಗ್ರೆಸ್ ಪಕ್ಷ ಈ ಬಾರಿಯಾದರೂ ಗದಗ್ ಜಿಲ್ಲೆಗೆ ಟಿಕೆಟ್ ನೀಡಿದ್ದು ಸ್ವಾಗತಾರ್ಹ. ಆದರೆ ಎಲ್ಲರೂ ಡಿ.ಆರ್. ಪಾಟೀಲರನ್ನ ಸಂತ ರಾಜಕಾರಣಿ ಅಂತಾರೆ. ಆದರೆ ಅವರು ಸಂತ ರಾಜಕಾರಣಿಯಲ್ಲ, ಸ್ವಂತ ರಾಜಕಾರಣಿ ಅಂತ ಕಾಲೆಳೆದರು. ಗದಗ್ ಜಿಲ್ಲೆಯ ಜನರಿಗೆ ನಿಮ್ಮನ್ನ ಕಂಡ್ರೆ ಪ್ರೀತಿ, ಅಭಿಮಾನ ಜೊತೆಗೆ ಭಯವೂ ಇದೆ. ಅಂದರೆ ನೀವು ನಿಮ್ಮ ಹುಲಕೋಟಿ ಗ್ರಾಮದಲ್ಲಿ ಪ್ರಚಾರಕ್ಕೆ ನಾನು ಹೋಗ್ತೀನಿ ಅಂದರೆ ನಿಮಗೆ ಯಾಕೆ ಭಯ ಅಂತ ಪ್ರಶ್ನಿಸಿದರು. ಹುಲಕೋಟಿ ಗ್ರಾಮದ ರಾಮ ಮಂದಿರದಲ್ಲೇ ನಮ್ಮ ಪ್ರಚಾರ ಕಾರ್ಯ ಆರಂಭ ಮಾಡ್ತೀವಿ. ನೀವು ಹಣದ ರಾಜಕೀಯ ಮಾಡಬೇಡಿ, ಪಾರದರ್ಶಕ ಚುನಾವಣೆ ಮಾಡಿ, ಮದ್ಯ ಕೊಟ್ಟು ಚುನಾವಣೆ ಬೇಡ ಅಂತ ಕಿವಿ ಮಾತು ಹೇಳಿದರು. ಇದೇ ವೇಳೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಎಚ್.ಕೆ. ಪಾಟೀಲ್ ಕುಟುಂಬದಿಂದ ಅನ್ಯಾಯವಾಗಿದ್ದು ಈ ಬಾರಿ ಅಲ್ಪಸಂಖ್ಯಾತ ಸಮುದಾಯದವರು ಬಿಜೆಪಿಗೆ ಮತ ಹಾಕಲಿದ್ದಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ದಾನೇಶ್ ಗುಜಮಾಗಡಿ, ಸಮಗ್ರ ಸುದ್ದಿ, ಗದಗ್. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಈಶ್ವರಪ್ಪ ನೋಟ್ ಎಣಿಸುವ ಮೆಷಿನ್ ಇಟ್ಕೊಂಡಿದ್ರು. ಯಡಿಯೂರಪ್ಪ ಭಾರಿ ಭ್ರಷ್ಟಾಚಾರ ಮಾಡಿದ್ರು. ಭಯದ ವಾತಾವರಣ ಕ್ರಿಯೇಟ್ ಮಾಡಲು ಐಟಿ ರೇಡ್ ಮಾಡಿಸಿದ್ರು. ಶೂಟಿಂಗ್ ವೇಳೆ ಸಿಲಿಂಡರ್ ಸ್ಫೋಟವಾಗಿದೆ. ಸ್ಥಳದಲ್ಲೇ ಮಗು ಸೇರಿ ಇಬ್ಬರ ಪ್ರಾಣ ಹೋಗಿದೆ. ಗಾಯಗೊಂಡ ಇನ್ನೊಂದು ಮಗುವಿನ ಸ್ಥಿತಿ ಗಂಭೀರವಾಗಿದೆ. ದೇವೇಗೌಡ ಕುಮಾರಸ್ವಾಮಿ ಹೆಸರು ಬಳಸಿಕೊಂಡ. ಸೈಟ್ ಕೊಡಿಸೋದಾಗಿ ಕೋಟ್ಯಂತರ ಹಣ ಕಲೆಕ್ಟ್ ಮಾಡ್ದ. ಕೆಲ ಸೈಟ್ಗಳಿಗೆ ನಕಲಿ ದಾಖಲೆ ಸೃಷ್ಟಿಸಿ ಹಣ ಕೊಟ್ಟವರ ಕೈಗಿಟ್ಟ. ಕಾಂಗ್ರೆಸ್ ಕಚೇರಿಯಿಂದ ಪಾದಯಾತ್ರೆ ಬಂದ್ರು. ಬಿ.ವಿ. ನಾಯ್ಗೆ ಕಾಂಗ್ರೆಸ್ ನಾಯಕರು ಸಾಥ್ ನೀಡಿದ್ರು. ರಾಯಚೂರು ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ರು. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ಬಿಗ್ ನ್ಯೂಸ್ ನೋಡ್ತಾ ಇರಿ. ವಂದನೆಗಳು.